ಈಗ ನಮ್ಮ ಮನೆಯಲ್ಲಿ ಹೇಗಿತ್ತು ಅಂದರೆ, ಮಕ್ಕಳ ಜೀವನ ಹೇಗಿತ್ತು ಅಂದರೆ, ನಮ್ಮ ತಂದೆ ಒಬ್ಬರಿಗೆ ಹೊಡಿಲಿ ಎಲ್ಲರೂ ಕೂಗುವವರು, ಅಳುವವರು. ನಮ್ಮಲ್ಲಿ ಭೇದ ಭಾವನೆ ಇಲ್ಲ. 12ವರೆಗೆ ಎಷ್ಟು 25 ಜನ ಇರಲಿ ಮನೆಯಲ್ಲಿ, 12ವರೆಗೆ ಊಟ ಆಗ್ತಿದ್ರು. ಪುರಾಣಿಕರ ಕಡೆಯವ್ರು ಬಂದವರಾಗಲಿ, ಹೊರಗಿನ ಮಕ್ಕಳು ಇರಲಿ, ಯಾರೇ ಇರಲಿ, ಅವರಿಗೆ 12ವರೆಗೆ ಅವರಿಗೆ ಸಿಟ್ಟು ಬಂದು ಹೋಗ್ತದೆ. ಅದಕ್ಕಿಂತ ಹೊತ್ತು ಮಾಡಿದ್ರೆ ಸಂಗೀತ ಅಂದರೆ ಎಷ್ಟು ಇಂಟ್ರೆಸ್ಟ್ ಅಂದರೆ, ಅವರಿಗೆ ನಾವು ರಾತ್ರಿ ಇದ್ರ ತಂಬೂರ ಹಚ್ಚಿದ ಕೂಡಲೇ ಇವ್ರಿದ್ದು ಒಂದು ಕಾಳದ ಬಟ್ಲ ತಗೊಂಡು ಹೋಗ್ಕೊಂಡು ಅಲ್ಲಿ ಕೂತ್ಕೊಂಡು ಅಂತ. ಅವ್ರಿಗೆ ಏನು ಅದ್ರ ಬಗ್ಗೆ ತಿಳುವಳಿಕೆ ಇದೆಯಾ, ಜ್ಞಾನ ಇದೆಯಾ? ಆವಾಗ ತಂದೆಯವ್ರು ಸಿಟ್ಟು ಅಂದ್ರೆ ನಮಗೆ ಕಷ್ಟ ಆಗ್ತಿತ್ತು. ಅವರು ಅಷ್ಟೇ ಸಿಟ್ಟು ಇಲ್ದಿದ್ರೆ ಹೀಗೆ ನಾವು ಬದುಕ್ತೇ ಇಲ್ವ ಗೊತ್ತಿಲ್ಲ. ಎಷ್ಟು ಅಂದರೆ ನಮ್ಮ ತಂದೆಗೆ ಅವ್ರು ಸಾಯುವಾಗ ಅವನ ಹಾಡು ಹಾಕಿದ ಕೂಡ ಅಳ್ತಾ ಇದ್ರು, ಹಾಕಬೇಡ ಅಂತ ಹೇಳ್ತಾ ಇದ್ರು. ಅಷ್ಟು ತ್ರಾಸಾಗ್ತಿತ್ತು ಅವ್ರಿಗೆ, ಬೇಜಾರಾಗ್ತಿತ್ತು. ಅಜ್ಜಿಯ ಇನ್ಯಾವ ನೆನಪುಗಳಿದೆ ನಿಮಗೆ? ಅಜ್ಜಿ ನಿಮ್ಮ ಜೀವನದಲ್ಲಿ ಏನಾದ್ರು ಒಂದು ಪ್ರಭಾವ ಬೀರಿದ ಕೆಲವು? ಅಜ್ಜಿ ಕೆಲಸ, ಅಜ್ಜಿ ಬಾಕಿ ಯಾವುದ್ರೊಳಗೂ ಅಜ್ಜಿ ನಮ್ಮಲ್ಲ ಅಜ್ಜಿ ಹಾಳಲ್ಲ. ನಾವು ಅಜ್ಜಿ ಆ ದೃಷ್ಟಿಯಿಂದೆಲ್ಲ ನೋಡಿದ್ರೆ ಅದು ಒಂದೇ ದೃಷ್ಟಿಯಲ್ಲಿ ಅವರಿದೆ ಇದೇ ಉಂಟಲ್ಲ. ನಮ್ಮ ಅಕ್ಕ ಅಂದರೆ ಮೊದಲು ಹುಟ್ಟಿದವರು, ತುಂಬ ಪ್ರೀತಿ. ನಮ್ಮ ತಮ್ಮ ಅಂದರೆ ನನ್ನ ಕೆಳಗೆ ಗಂಡು ಮಕ್ಕಳಿರಲಿಲ್ಲ, ಅವನು ಪ್ರಥಮ. ಈಗ ನಮ್ಮ ಮನೆಯಲ್ಲಿ ಹೇಗಿತ್ತು ಅಂದರೆ, ಮಕ್ಕಳ ಜೀವನ ಹೇಗಿತ್ತು ಅಂದರೆ, ನಮ್ಮ ತಂದೆ ಒಬ್ಬರಿಗೆ ಹೊಡಿಲಿ ಎಲ್ಲರೂ ಕೂಗುವವರು, ಅಳುವವರು. ನಮ್ಮಲ್ಲಿ ಭೇದ ಭಾವನೆ ಇಲ್ಲ. ಹಾಗೆ ಈಗ ನಾನು ಸರಿಯಾಗಿ ಆಗಿಲ್ಲ. ನಮ್ಮಲ್ಲಿ ಒಬ್ಬರಿಗೆ ಹೊಡೆದ್ರೆ ಸಾಕು, ಇಡೀ ಮನೆ ಮಕ್ಕಳು ಹೋಗ್ಬಿಡುವರು. ಹಾಗೆ ನಮ್ಮಲ್ಲಿ ಯಾವಾಗಲೂ ಆ ಥರ ಬರಲಿಲ್ಲ ನೋಡಿ. ನಮ್ಮ ಮಕ್ಕಳಲ್ಲಿ ಭೇದ ಭಾವ, ಹುಳುಕು ಕೊಳಕು ಆ ಥರ ಯಾಕನ ಇನ್ನೂವರೆಗೂ ಬರಲಿಲ್ಲ. ಇಲ್ಲ, ಈಗ ಅವರು ದೊಡ್ಡವರು, ಇವರು ಬಡವರು, ಅವರೇ ಎಂಥದ್ದು ಬರಲಿಲ್ಲ ನಮ್ಮ ಮನೆಯಲ್ಲಿ. ನಮಗೆ ಸಿಕ್ಕದಷ್ಟು ಪಾಲಿಗೆ ಪಂಚಾಮೃತ ಅಂತ ಹೇಳಿ ಅನುಭವಿಸಿದ್ದೇವೆ ಬಿಟ್ಟರೆ, ಅವ್ರಿಗೆ ಅಷ್ಟಿದೆ ಇವ್ರಿಗೆ ಅಂತ ಇದೇ ಬರಲಿಲ್ಲ. ಹಾಗೆ ನಮಗೆ ಬರಲಿಲ್ಲ, ಎಲ್ಲೂ ಬರಲಿಲ್ಲ. ಆ ಥರ ಬದುಕದವರು ನಾವು. ಅಜ್ಜಿಯ ಬಗ್ಗೆ ಹೇಳ್ತಾ ಇದ್ರಿ. ಅಜ್ಜಿ ಎಷ್ಟು ಅಂದರೆ, ಆಗಿನ ಕಾಲದಲ್ಲಿ ಏನಿತ್ತು ಹೇಳಿ, ಒಂದು ಬೀಸೋ ಕಲ್ಲಲ್ಲಿ ಬೀಸಬೇಕಿತ್ತು, ಹೌದಾ? ಮಿಕ್ಸಿ ಇಲ್ಲ, ಬೆಳಕೊಂಡು ಪದಾರ್ಥ ಮಾಡಬೇಕಿತ್ತು, ನೆಟ್ಕೊಂಡು ನೆಟ್ಕೊಂಡು. ಆಗ ತರಕಾರಿ ತರೋದು ಅಂತ ಏನು ಇರಲಿಲ್ಲ. ಪಾಪ ಸ್ವಂತ ಅವ್ರು ಮಾಡ್ಕೊಳ್ತಿದ್ರು. ಈಗ ಬೇಸಿಗೆ ನಾವೆಲ್ಲ ಈಗಲೂ ಅದೇ ಹೇಳ್ತೇವೆ, ಬೇಸಿಗೆಲೆಲ್ಲವ ಎಲ್ಲ ಗಡ್ಡೆ ಗೆಣಸು ಬೆಳೆಯುವವರು ನಮ್ಮ ಅಜ್ಜಿ. ಹರಿವೆ ಸೊಪ್ಪು, ಬದನೆ, ಗಡ್ಡೆ, ಕೆಸನ ಗಡ್ಡೆ, ಆ ಗಡ್ಡೆ ಈ ಗಡ್ಡೆ ಎಷ್ಟು ಬೆಳೆದು ಯಾರಿಗೂ ಊಟಕ್ಕೆ ಕಡಿಮೆ ಇಲ್ಲದೆ ದಿನಕ್ಕೆ 4-5 ಪದಾರ್ಥ ಅಂತೂ ಮಾಡುವವರು. ಅದು ಎಷ್ಟು 12ವರೆಗೆ ಮಾಡ್ಕೊಂಡು ಕೂತ್ಕೊಳ್ತಿದ್ರು ಅವರು. ಅಷ್ಟು ಶಿಸ್ತು ಅವರ ಜೀವನದಲ್ಲಿ. ಅದನ್ನು ಕ್ಲೀನು, ಶಿಸ್ತು, ಅಷ್ಟು ನೀಟ್ ಆಗಿದ್ದರು ಅವರು. ಇದೆಲ್ಲ ಇಲ್ಲ. ಎಷ್ಟು ನೀವು ಅದರೊಟ್ಟಿಗೆ ಆವಾಗೆಲ್ಲ ಎಷ್ಟು ಕೆಲಸ ಮಾಡಬೇಕು. ಈಗ ಮನೇಲಿ ಪ್ರತಿ ವರ್ಷ ಸಿಮೆಂಟ್ ಹಾಕೋದಲ್ಲ, ಇದು ಮಣ್ಣಿನ ನೆಲ ಮಾಡಬೇಕು. ಸಾರಿಸೋದಂದೆ ಅಲ್ಲ, ಅದು ಗಾಳಿಸ್ಕೊಂಡು ನೆಲ ಮಾಡಬೇಕು, ಒಲೆ ಮಾಡ್ಕೊಳ್ಬೇಕು. ಒಲೆನ ಅವರೇ ಮಾಡ್ತಿದ್ರು, ಹೊರಬೇಕು ನೆಲ. ಇದು ಒಲೆ ಮಾಡ್ಕೊಳ್ತಿದ್ರು. ಆಗೆಲ್ಲ ಮಣ್ಣಿನ ಒಲೆ ಅಲ್ಲ, ಈಗಿನ ಗ್ಯಾಸ್ ಇದೆಯಾ. ಅವಾಗ ಅಷ್ಟು ಮಾಡ್ಕೊಂಡವರು 12ವರೆಗೆ ಎಷ್ಟು 25 ಜನ ಇರಲಿ ಮನೆಯಲ್ಲಿ, 12ವರೆಗೆ ಊಟ ಆಗ್ತಿದ್ರು. ಪುರಾಣಿಕರ ಕಡೆಯವ್ರು ಬಂದವರಾಗಲಿ, ಹೊರಗಿನ ಮಕ್ಕಳು ಇರಲಿ, ಯಾರೇ ಇರಲಿ, ಅವರಿಗೆ 12ವರೆಗೆ ಅವರಿಗೆ ಸಿಟ್ಟು ಬಂದು ಹೋಗ್ತದೆ. ಅದಕ್ಕಿಂತ ಹೊತ್ತು ಮಾಡಿದ್ರೆ ಸಿಟ್ಟಿತ್ತು ಅವರಿಗೆ, ಸಿಟ್ಟು ಬರ್ತಿತ್ತು. ಹಾಗೆ ಅಂತ ಸಂಗೀತ ಅಂದರೆ ಎಷ್ಟು ಇಂಟ್ರೆಸ್ಟ್ ಅಂದರೆ, ಅವರಿಗೆ ನಾವು ರಾತ್ರಿ ಇದ್ರ ತಂಬೂರ ಹಚ್ಚಿದ ಕೂಡಲೇ ಇವ್ರಿದ್ದು ಒಂದು ಕಾಳದ ಬಟ್ಲ ತಗೊಂಡು ಹೋಗ್ಕೊಂಡು ಅಲ್ಲಿ ಕೂತ್ಕೊಂಡು ಅಂತ. ಅವ್ರಿಗೆ ಏನು ಅದ್ರ ಬಗ್ಗೆ ತಿಳುವಳಿಕೆ ಇದೆಯಾ, ಜ್ಞಾನ ಇದೆಯಾ? ಪ್ರೋತ್ಸಾಹ ಕೊಡೋದು ಅವ್ರಿಗೆ ಅಷ್ಟು ಖುಷಿ ಆಗ್ತಿತ್ತು. ಕೊನೆಗೆ ಎಷ್ಟು ಅಂದರೆ, ಅವರಿಗೆ ಭೂಪ್ ರಾಗ ಹೇಳಿದ್ರೆ ಇಲ್ಲಿ ಅಂದರೆ ಕೊನೆ ರಾಗನೂ ಹೇಳಲಿಕ್ಕೆ ಅಷ್ಟು. ನಮ್ಮಲ್ಲಿ ಎಲ್ಲರಿಗೂ ಹಾಗೆ. ಹೀಗೆ ನಮ್ಮ ತಾಯಿ ಸಾಯುವಾಗ 10 ನಿಮಿಷ ಇಲ್ಲ, ಕೊನೆಯ ಉಸಿರು ಎಳಿತಾ ಇದೆ. ಆದರೆ ನಾವು ಮಕ್ಕಳೆಲ್ಲರೂ ಬಂದಿದ್ದೇವೆ, 9 ಮಕ್ಕಳು ಇದ್ದೇವೆ ನಾವು. ನಮ್ಮ ತಾಯಿಗೆ ದೊಡ್ಡ ತಮ್ಮ ಹೇಳ್ದ, ಅಯ್ಯೇ ಮಾಲ್ಕಂಸ ಹೇಳಿ. ಮಾಲ್ಕಂಸ ನಮ್ಮ ತಾಯಿ ಹೇಳಿದ್ರು ಪದ್ಯವ, ಉಸಿರು ತೆಕ್ಕಲಿಕ್ಕೆ ಆಗೋದಿಲ್ಲ. ಆದರೂ ಕೊಯ್ಯಲಿಯ ಬೋಲೆ ಎಂಬುವ ಹೇಳಿದ್ರು. ಆಶ್ಚರ್ಯ. ಇದನ್ನು ಮಾಡಿದ್ರಂತೆ,
ಹಾಂ ಹೌದು, ಯಕ್ಷಗಾನ ಪದ ಯಕ್ಷಗಾನ ಪದ್ಯ ಅಂದರೆ ಆವಾಗ ಹೇಳಿಲ್ಲ, ಅಲ್ಲ ಮೊದಲೇ. ಹೌದು ಅದೇ ಅಂದರೆ ಎಷ್ಟು ಅಂದರೆ ಅವರು ನಿಜವಾಗಿ ಇಡೀ ದಿವಸ ಕೆಲಸದಲ್ಲಿ ಇರ್ತಿದ್ರು, ಆದರೆ ಅವರಿಗೆ ಕಿವಿಯಲ್ಲಿ ಈ ಕಡೆನೇ ಇರ್ತಿತ್ತು. ಅವರೇ ಈಗ ಆಗ ಟಿ ವಿ ಇಲ್ಲ, ಹೌದಾ, ರೇಡಿಯೋ ಇಲ್ಲ, ಎಂತೂ ಇಲ್ಲ. ರೇಡಿಯೋ ಒಂದಿತ್ತು, ಅದು ನಾವು ಯಾವಾಗಾರು ಕೇಳೋದಷ್ಟೇ. ಆದರೆ ಅವರಿಗೆಲ್ಲವ ಏನಾಗಿತ್ತು ಅಂದರೆ ಹೊರಗೆ ಹೋಗೋದಿಲ್ಲ, ಈ ಎಂತ ಹೇಳ್ತಾರೆ, ಈ ಹೊರಗೆ ತಿರ್ಗಾಡ್ಲಿಕ್ಕೆಲ್ಲ ಹೋಗೋದಿಲ್ಲ, ಎಲ್ಲಿಗೂ ಹೋಗೋದಿಲ್ಲ. ಅವರಿಗೊಂದು ಮನೋರಂಜನೆ ಅಂದರೆ ಇದೇ ಆಗಿತ್ತು. ಮನೋರಂಜನೆ 24 ಗಂಟೆ ನಿಮ್ಮನೆಯಲ್ಲಿ ಸಂಗೀತ ಇರ್ತಿತ್ತಲ್ವಾ. ಆಗ ಇಲ್ಲ, ಆ ಥರ ಮಾಡಲಿಲ್ಲ ನೋಡಿ. ಅವರಾಗ್ಲಿ, ಅಜ್ಜಿ ಆಗಲಿ, ಅತ್ತೆ ಆಗಲಿ, ಯಾರು ನಮಗೆ ಎಲ್ಲ ನಾವು ಪ್ರೋಗ್ರಾಮಿಗೆ ಹೋಗ್ತಾ ಇದ್ದರು ಅಷ್ಟು ಪ್ರೋತ್ಸಾಹ ಕೊಡೋರು. ನಮ್ಗೆ ಯಾವಾಗಲೂ ಕೆಲಸದ ಇದ್ರ ಮಾಡೋರಲ್ಲ. ನಾವು ಕೊನೆಗೆ ಮಾಡೋದಕ್ಕೆ ಶುರು ಮಾಡೋದು ಬೇರೆ. ಆದರೆ ನಮಗೊಂದು ಪ್ರೋಗ್ರಾಮಿಗೆ ಹೋಗುವಾಗ ಅಥವಾ ಬಂದಾಗ ನಿದ್ದೆಗೆ ಇಟ್ಕೊಂಡು ಬರಲಿ, ನಮಗೆ ನಾಟಕಕ್ಕೆ ತಂದೆ ಕರ್ಕೊಂಡು ಹೋಗ್ತಿದ್ರು, ನಾವು ಅಕ್ಕ ಹಾರ್ಮೋನಿಯಮಿಗೆ, ನಾನು ಹಾಡಲಿಕ್ಕೆ, ತಮ್ಮ ತಬಲಕ್ಕೆ, ನಾವು ನಿದ್ರೆಗೆ ಇಟ್ಕೊಂಡು ಆವಾಗೆಲ್ಲ ಬೆಳಗ್ಗೆ ತನಕಲ್ಲ ಬಂದ್ರೂ ಯಾರು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ, ನಮಗೆ ಇದು ಮಾಡ್ತಾ ಇರಲಿಲ್ಲ. ನಮಗೆ ಆ ದಿನ ಎಲ್ಲ ತುಂಬ ನಮಗೆ ಖುಷಿ ಕೊಟ್ಟಿದೆ. ಆವಾಗ ತಂದೆಯವ್ರು ಸಿಟ್ಟು ಅಂದ್ರೆ ನಮಗೆ ಕಷ್ಟ ಆಗ್ತಿತ್ತು. ಅವರು ಅಷ್ಟೇ ಸಿಟ್ಟು ಇಲ್ದಿದ್ರೆ ಹೀಗೆ ನಾವು ಬದುಕ್ತೇ ಇಲ್ವ ಗೊತ್ತಿಲ್ಲ. ಸಿಟ್ಟು ಸ್ವಲ್ಪ ಜಾಸ್ತಿ ಆಗಿತ್ತು ಅವರಿಗೆ, ಅದೇ ಅಂತ ಮಾಡಲಿಕ್ಕೂ ಬರೋದಿಲ್ಲ. ನೀವು ಕಂಡ ತಂದೆ ಹೇಗೆ? ನಾನು ಕಂಡ ತಂದೆ ಸತ್ಯ ಹರಿಶ್ಚಂದ್ರನೇ ನನ್ನ ಕಂಡ ತಂದೆ. ಅವರಲ್ಲಿರೋ ಎಲ್ಲ ಗುಣಗಳನ್ನು ಅವರು ಧರಿಸಿಬಿಟ್ಟಿದ್ರು. ಅದನ್ನ ನಾಟಕ ಒಂದೇ ಅಲ್ಲ, ಜೀವನದಲ್ಲೂ ಅದನ್ನೇ ಮಾಡ್ಕೊಂಡಿದ್ರು. ಹೌದು, ಬದುಕಿದ್ರು ಅವರು. ಜೀವನದಲ್ಲೇ ಅಳವಡಿಸ್ಕೊಂಡಿದ್ರು. ಮಕ್ಕಳನ್ನ, ಮನೆಯವ್ರನ್ನ ಎಲ್ಲ ಅದೇ ರೀತಿಯಲ್ಲೇ ಅವರು ತಯಾರು ಮಾಡಿದ್ರು. ನಮ್ಮ ತಾಯಿನೂ ಅಷ್ಟೇ ತಾರಾಮತಿ ಹಂಗೆ ಬದುಕಿದ್ದಾರೆ. ಅವರು ಹಾಗೆ ಹರಿಶ್ಚಂದ್ರನಾಗೆ ಇದ್ದರು. ಅದರೊಳಗೆ ಒಂಥರ ಧೀಮಂತ ವ್ಯಕ್ತಿತ್ವ ಅವರದ್ದು. ಎಲ್ಲೂ ಯಾವುದಕ್ಕೂ ಹೆದರಲಿಲ್ಲ, ದಾಳಿಸಲಿಲ್ಲ. ನೋಡಿ ಆವಾಗ ಹೇಗೆ ಅಂದರೆ, ನಾಟಕದ ಟ್ರಯಲಿಗೆ ಬರೀ ಗಂಡು ಮಕ್ಕಳು ಇರ್ತಿದ್ರು. ಅಲ್ಲಿ ಇದಕ್ಕಂತೂ ಹೆಬ್ಬನ್ಕೆರೆ ಒಂದ್ಸಲ ಅಂತೂ ನಾನು ಅಕ್ಕ 4 ದಿನ ಹೋಗಿ ಅಲ್ಲಿ ಇದ್ದೇವೆ, ಅಲ್ಲಿ ಒಬ್ಬರ ಮನೆಯಲ್ಲಿ ಟ್ರಯಲ್ ಮಾಡಿಸೋದು. ನಮ್ಮನ್ನು ಕಳಿಸಿದ್ದಾರೆ. ಆ ಥರ ಒಂಥರ ಇದೆಲ್ಲ ಇಲ್ಲ, ಮಕ್ಕಳ ಮೇಲೆ ಯಾವುದೇ ಅನುಮಾನ ಇಲ್ಲ, ಯಾವುದು ಎಲ್ಲಿಗೆ ಹೋಗಬಾರ್ದು ಮಕ್ಕಳ ಹಾಗಿದ್ದು ಯಾವುದೂ ಇಲ್ಲ ಅವರಿಗೆ. ಅಷ್ಟು ನಂಬಿಕೆ ನಮ್ಮ ಮೇಲೆ, ವಿಶ್ವಾಸ. ಆ ಥರ ಯಾರಿರ್ತಾರೆ ಆಗಿನ ಕಾಲದಲ್ಲಿ? ಅಷ್ಟು ನಮ್ಮ ತಂದೆ ಮುಂದುವರೆದಿದ್ರು ಆವಾಗ. ಎಷ್ಟು ಅಂದರೆ ಎಲ್ಲರಿಗೂ ಪ್ರೋತ್ಸಾಹ ಕೊಡೋದು, ಮನೆ ಮಕ್ಕಳಿಗೂ ಹಾಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹೊರಗೆ ಹೋಗಬೇಡ, ಇದು ಯಾವ ವೆಹಿಕಲ್ ತಂದರೂ ನಮ್ಮನೆ ಮಕ್ಕಳು, ಅವರೊಂದು ಸ್ಕೂಟಿ ತಂದರು, ನಮ್ಮನೆ ಹೆಣ್ಮಕ್ಳು ಬಿಟ್ಟಿದ್ದಾರೆ. ಅಂದರೆ ಅದಕ್ಕೆಲ್ಲ ಯಾವುದಕ್ಕೂ ನೀವು ಅಲ್ಲಿ ಹೋಗಬೇಡಿ, ಇದು ತಗೊಂಡೋಗ್ಬೇಡಿ, ಅದು ತಗೊಂಡೋಗ್ಬೇಡಿ. ಸಿನಿಮಾ ಒಂದು ಆಗ್ತಾ ಇರಲಿಲ್ಲ. ಸಿನಿಮಾ ಅಂದರೆ ಆಗ್ತಿತ್ತು, ಒಳ್ಳೊಳ್ಳೆ ಸಿನಿಮಾಲ ಆಗ್ತಿತ್ತು, ನಮಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದು ಒಂದು ದೊಡ್ಡದಾಗಿತ್ತು ಅವರದ್ದು. ಹಾಗಾದ ಕೂಡ ನಮಗೂ ಸ್ವಲ್ಪ ಆಸಕ್ತಿ ಜಾಸ್ತಿ, ಇನ್ನೂ ಜಾಸ್ತಿ ಆಗ್ತಲ್ವ. ಯಾರೋ ಒಂದ್ಸಲ ಹೋಗಿದ್ದು, ಬಂದ ಮೇಲೆ ಆ ಬೈಗಳಂದರೆ ಅದು ಇನ್ನೂ ಮರೆಯೋದಿಲ್ಲ. ಮತ್ತು ಈಗಂತ ನಮಗೆ ಈಗೆಲ್ಲ ಸಂಗೀತ ಇದು ಪಿಕ್ಚರ್ ಇಷ್ಟನೇ ಇಲ್ಲ. ಈಗ ಆಗಿನ ಪಿಕ್ಚರ್ ಈಗ ನೋಡಬೇಕು ಅಂತಲೂ ಕಾಣೋದಿಲ್ಲ, ಯೂಟ್ಯೂಬ್ನಲ್ಲೆಲ್ಲ ಸಿಗ್ತದೆ. ಆದರೆ ಆಗಿನ ಇದರೊಳಗೆ ನಮಗೆ, ಆದರೆ ಅವರು ಈಗ ನೋಡಿದ್ರು ಆ ಬೈಗಳು ನೆನಪಾಗ್ತದೆ, ಎಷ್ಟು ಕೆಟ್ಟ ಬೈಗಳ ಬೈದಿದ್ರು. ಅಷ್ಟು ಸಂಗೀತ ಹೇಳ್ದಿದ್ರು ಹಾಗೆ ಸಿಟ್ಟು ಬರ್ತಿತ್ತು ಅವರಿಗೆ, ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿತ್ತು. ಸಂಗೀತ ಹೇಳ್ದಿದ್ರು. ಒಂದ್ಸಲ ಅಂತೂ ತಂಬೂರೆಲ್ಲ ಕಟ್ಬಿಟ್ಬಿಟ್ಟಿದ್ದಾರೆ ಮೇಲೆ. ಕೊನೆಗೆ ಹೈಸ್ಕೂಲ್ ಇವರು GR ಭಟ್ರೆಲ್ಲ ಬಂದಿದ್ರು ತಂಬೂರು ಹೇಳಿಸ್ಲಿಕ್ಕೆ, ಸಂಧಾನಕ್ಕೆ. ಹೌದು. ಏನಾಗಿತ್ತು ಅದು ಎಂತ ವಿಷಯ ಈಗ ನೆನಪಾಗೋದಿಲ್ಲ. ನಾವು ಎಲ್ಲೋ ಹಾಡದೆ ಸ್ವಲ್ಪ ದಿವಸ ಆಗಿತ್ತು, ಹಾಡಲಿಲ್ಲ ಅಂತ. ಇದು ಸಣ್ಣದಿರುವಾಗಲ್ಲ, ಸ್ವಲ್ಪ ದೊಡ್ಡಾದ ಮೇಲೆ. ಈಗ ಕಟ್ಟಿಗೆ ಬಿಟ್ರಲ್ಲ ನಮ್ಮ ಮನೆಯಿಂದ ಹೋದ್ಮೇಲೆ, ಆವಾಗ ಆ ಥರ ಮಾಡಿದ್ರು. ಅದನ್ನು ಮೇಲೆ ಕಟ್ಟಿಟ್ಬಿಟ್ಟಿದ್ರು ತಂಬೂರ. ನಮಗೆ ಬೇಕು ಅಂದರೆ ಇಳಿಸ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಇಂಥ ಅದೇ ಎಕ್ಸಾಂಪಲ್. ಉಳಿದದ್ದೆಲ್ಲ ಯಾವುದೂ ನೆನಪಾಗೋದಿಲ್ಲ, ಆದರೆ ಅವ್ರು ಕಟ್ಟಿಟ್ಟಿದ್ದು ಮೇಲೆ GR ಭಟ್ರು ಬಂದಿದ್ದು ಎಲ್ಲ ನೆನಪಾಗ್ತದೆ. ಆಗಿದ್ದೆಲ್ಲ ಮಾಡ್ತಾಯಿದ್ರು.
ಸಿಟ್ಟು ಮಾತ್ರ ತುಂಬ ಇತ್ತು. ಅದು ಈ ಗಂಡು ಮಕ್ಕಳಿಗೆಲ್ಲ ಸಹಿಸೋದು ಕಷ್ಟ, ನಾವು ಹೆಣ್ಣು ಮಕ್ಕಳಿಗಾದ್ರೂ ಸಹಿಸ್ತೀವಿ, ಗಂಡು ಮಕ್ಕಳಿಗೆ ಸ್ವಲ್ಪ ತಮ್ಮನಿಗೆ ಅವ್ರಿಗೆ ಅದೇ ಸಮಸ್ಯೆ ಆಯಿತು. ಹೌದು. ಆದರೆ ಅವನ ಮೇಲೆ ಸಿಕ್ಕ ಅಗಾಧವಾದ ಪ್ರೀತಿ ಇತ್ತು ಅವನಿಗೆ, ಪರಮೇಶ್ವರ ಮೇಲೆ. ಹೌದು, ಸಿಕ್ಕಾಪಟ್ಟೆ ಪ್ರೀತಿ ಇತ್ತು ಅವನಿಗೆ ಅವನಿಗೆ ಸಂಗೀತ ಅಂದರೆ ಇಷ್ಟ ಆಗಿತ್ತಲ್ವ, ಅವನು ಅಗಾಧವಾದ ಪ್ರೀತಿ ಇತ್ತು. ಅವನು ಎಷ್ಟು ಅಂದರೆ ನಮ್ಮ ತಂದೆಗೆ ಅವ್ರು ಸಾಯುವಾಗ ಅವನ ಹಾಡು ಹಾಕಿದ ಕೂಡಲೇ ಅಳ್ತಾಯಿದ್ರು, ಹಾಕಬೇಡ ಅಂತ ಹೇಳ್ತಾಯಿದ್ರು, ಅಷ್ಟು ತ್ರಾಸಾಗ್ತಿತ್ತು ಅವ್ರಿಗೆ, ಬೇಜಾರಾಗ್ತಿತ್ತು. ತುಂಬ ಕಷ್ಟ ಬಿಟ್ಟಿದ್ದಾರೆ, ಅವರು ಕಷ್ಟ ಬಿಟ್ಟಿದ್ದಾರೆ, ಸುಖನೇ ಕೊಟ್ಟಿದ್ದಾರೆ, ಎಲ್ಲರಿಗೂ ಸುಖ ಕೊಟ್ಟಿದ್ದಾರೆ. ನೀವೆಲ್ಲರೂ ಸುಖ. ಹೌದು, ನಿಜವಾಗಿ. ನೀವು ಈಗ ಬಂದಿದ್ದೀರಿ, ನೀವು ಇದಾಗಿದ್ದೀರಿ ಅಂದರೆ ಅವರಿಂದನೇ ಅಲ್ವಾ. ಅವರೇ ಹೆಮ್ಮರಾಗಿ ಎಲ್ರಿಗೂ. ಮತ್ತು ಅಷ್ಟು ದೊಡ್ಡ ಕುಟುಂಬವನ್ನು, ಒಂದು ಸಂಗೀತದ ನಾಭಿಬಿಂದುವನ್ನು ಇಟ್ಕೊಂಡು ಎಲ್ಲರನ್ನೂ ಜೇನ್ನೋಣ ಹಾಕಿ ಅದನ್ನು ಸೇರಿಸೋದಿದೆಯಲ್ಲ, ಮತ್ತು ಅದನ್ನು ಬೆಳೆಸೋದು. ಇವತ್ತು ನೋಡಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸಂಗೀತದಲ್ಲಿದ್ದಾರೆ. ಅದಕ್ಕೆ ಅವ್ರದ್ದೇ ಕೊಡುಗೆ ಅದು. ಹೌದು, ಶುರುವಿಂದ ಅವರದ್ದೇ. ಅದು ಬಿಟ್ಟು ನಾನು ಎರಡನೇ ಕಿಶೋರ್ನ ಬಸ್ರಿಯಲ್ಲಿ ಊರಿಗೆ ಬಂದಾಗ ನನ್ನ ದೊಡ್ಡವನಿಗೆ ಮೊದಲೇ ಎದುರು ಮಾಡಿದ್ದೆ, ಯಕ್ಷಗಾನ ಶುರು ಮಾಡಿಸಿದ್ದೆ ಅವರು ನೋಡಿ. ಆದರೆ ಅವರಿಗೆಲ್ಲ ಇವನೆಲ್ಲ ಅಷ್ಟು ಮಾಡ್ತಾನೆ ಅಂತ ಗೊತ್ತಿಲ್ಲ. ಅದ್ರ ಹೊರಗೆ ತೆಗಿಯೋದೊಂದು ಉಂಟಲ್ಲ, ಯಾರಲ್ಲಿ ಏನಿದೆ ಅನ್ನೋದು ಹೊರಗೆ ತೆಗಿಯೋದು ಉಂಟಲ್ಲ, ಅದು ಒಂದು. ಹೌದು. ಹಾಂ, ಕೊನೆಗೆ ಎಂಥದ್ದು, ಕೊನೆಗೆ ಅಲ್ಲಿ ಇವರು ಮಾಬ್ಲೇಗಡರು, ಇವರು ಆಚೆಗೆ ಇವರು ಹೇಳ್ತಿದ್ದ, ನಾವು ದದ್ದ ಹೇಳ್ತಿದ್ರು, ಕತ್ತಿ ಅಂತ ಹೇಳ್ತಿದ್ರು ಅವರಿಗೆ, ಮಾಬ್ಲೇಡ್ರ ಅಣ್ಣ ಅವರು ಎಲ್ಲರೂ, ಅರೆ ಇವತ್ತು ಆಟ ಇಲ್ಲೇನೋ, ಇವತ್ತು ಆಟ ಅಂದ್ರೆ ಆಟ ನೋಡ್ಕೊಂಡೆ ಕೆಳಗೆ ಹೋಗೋರು ಅವ್ರು. ಅರಂಗಡಿಂದ ಬಂದು ಬರುವಾಗ ಇವನ ಆಟ ನೋಡ್ಕೊಂಡೆ ಕಲಿಸಿದೆ. ಅವನಿಗಷ್ಟು ಮೊದಲಿಂದಲೂ ಆಸಕ್ತಿ ತುಂಬ. ಹಾಗೆ ನನ್ನ ಬಪ್ಪನ ಇದ್ದೋದು ಇದ್ರ ಭಾಗವತಿಗೆ ಮಾಡೋದು. ಎಲ್ಲರೂ ಬರೋದು 3 ಸಂಜೆಪ್ಪಾಗ ದಿನ ಭಾಗವತಿಗೆ, ಯಕ್ಷಗಾನ, ಈ ಥರ. ಅಂದರೆ ಎಲ್ಲರಿಗೆ ಯಾರಲ್ಲಿ ಯಾವುದಿದೆ ಅದನ್ನು ಹುಡುಕಿ ಅವರು ಮಾಡಿಸ್ತಾ ಇದ್ರು. ಹಾಗೆ ಅಭಿನಯ ಮಾಡಿಸೋದು ಹಾಗೆ ಅವರು ಈ ಮೊಮ್ಮಕ್ಕಳ ಹತ್ರ ಎಲ್ಲ, ನೀನು ಹಾಗೆ ಮಾಡು ನೋಡುವ, ಈಗ ನೀನು ಇದು ಬಂದರೆ ನೀ ಎಂತ ಮಾಡ್ತಿದ್ದೆ, ಹೀಗಿದ್ದು ಅಂದರೆ ಎಂಥವ್ರು ಕ್ವಶನ್ ಊಟ ಕೂತಾಗ ಮೊಮ್ಮಕ್ಕಳ ಹತ್ರ ಎಲ್ಲ ಮಾಡಿ ನೆಗೆ ಆಡಿಸಿ, ಈ ಥರದ್ದು ಅವರದ್ದು ಎಲ್ಲ. ನಿಮ್ಮ ಶಾಲೆ ಹೋಗೋ ದಿನಗಳು ಹೇಗೆ? ಶಾಲೆದೇ ನಾನೇ ಕಳ್ಳು ಬಿದ್ದದ್ದು ನಮ್ಮನೆ. ಅಲ್ಲ, ಹೋಗ್ತಿದ್ದೆ ಸ್ಕೂಲಿಗೆ ಒಂದು ದಿವಸನೂ ರಜೆ ಮಾಡಲಿಲ್ಲ. ಆದರೆ SSLC ಫೇಲ್ ಆಗಿದ್ದು ನಾನೇ. ನಾನು ನಿದ್ದೆ ಜಾಸ್ತಿ ಆಗಿತ್ತು, ಬರೀ ಸಂಗೀತ 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 ಹೇಳಿ ನನಗೆ ಓದಲಿಕ್ಕೆ ಆಗ್ತಿರ್ಲಿಲ್ಲ. ಗ್ರಹಿಸ್ಕೊಳ್ಳೋದು ನಾಳೆಯಿಂದ ಸರಿ ಓದಬೇಕು ಅಂತ, ಮತ್ತು ನಾಳೆಗೂ ಅದೇ ಇದೇ ಬರ್ತಿತ್ತು. ಇಲ್ಲ, ಅವರಿಗೆ ವಿದ್ಯೆ ಮೇಲೆ ಅಷ್ಟೇ ಇದಿಲ್ಲ, ಅವ್ರಿಗೆ ಖುಷಿನೇ ನಾವು ಅಷ್ಟೆಲ್ಲ ಅಂತ ಹೇಳಲಿಲ್ಲ ಅವರು. ಅದೆಲ್ಲ ಹೇಳೋದಿಲ್ಲ ಆಗಿತ್ತು, ಅವರು ಫೇಲ್ ಆಗಲಿ ಪಾಸ್ ಆಗಲಿ ಆ ಥರದ್ದೆಲ್ಲ ಅಂತೂ ಇಲ್ಲ ಅವರದ್ದು. ಅಕ್ಕನಿಗೆ ಕಲಿಯೋ ಇದ್ರದ್ದು ತುಂಬ ಇತ್ತು. ಅವಳು ಪಾಪ ಎಷ್ಟು ಅಂದರೆ ಅವಳು ಬೆಳಗಿನ ಜಾವದಲ್ಲಿ ಕೊನೆಗೆ ಸಂಗೀತ ಹೇಳಾದ್ಮೇಲೆ ಪುಸ್ತಕ ತಗೊಂಡು ಕೂತ್ಕೊಳ್ತಿದ್ಲು. ಕೂತ್ಕೊಂಡಾದ್ರೂ ದಿನ ಮಾಡ್ತಿದ್ಲಿ. ಬರೋದಿದ್ದು ತುಂಬ ಮಾರ್ಕ್ಸ್ ತೆಗ್ದಿದ್ರು, ಅವಳು ಫೇಲಲ್ಲ ಅಂತ ಆಗಲಿಲ್ಲ. ಇಂಟ್ರೆಸ್ಟ್ ಇತ್ತು ಅವಳಿಗೆ ಬರೀ ಅದನ್ನೇ ಮಾಡಿದರೆ ಅವಳೆ ಇದಾಗ್ತಿದ್ಲು. ಅವಳು ಯಾಕೆ ಅವಳಿಗೆ ಈ ಸಂಗೀತ ಎರಡು ಮಾಡುವಾಗ ಒಂದು ಕಡೆ ಹಾಗೆ ಆಗ್ತದಲ್ವ, ಯಾವ್ದಾದ್ರು ಒಂದು ಜಾಸ್ತಿ ತೂಕದಂಗೆ ಅದು. ಒಂದು ತಮ್ಮನೂ ಹಾಗೆ, ತಮ್ಮನೂ ಪಾಪ ಅವನು ಕೊನೆಗೆ ತಂದೆಯವರದೇ ಫೀಸ್ ಕಟ್ಲಿಕ್ಕೆ ಆಗ್ತಾ ಇರಲಿಲ್ಲ ಮಮ್ಮಿ, ಹಾಗೆ ಅವನು ಸ್ಕೂಲ್ ಬಿಟ್ಟಿದ್ದು. ಅವಮಾನ ಇತ್ತು ತಮ್ಮನಿಗೆ, ಸ್ಕೂಲ್ ಬಿಟ್ಟ ಪಾಪ. ಆಗ ದನಿ ಡಾಕ್ಟ್ರು ಹೆಂಡತಿಯೆಲ್ಲ ಇದ್ರು ಅಲ್ಲಿ. ಪಾಪ ನೀನು ಇಲ್ವಾ ಇಲ್ಲಿ, ಆಗ ನಮ್ಮನೆಯವ್ರ ಮನೆ ತುಂಬ ಪ್ರೀತಿ, ಪಾಚಾಡ್ತಿದ್ರು. ಇಲ್ವಾ ನೀನು ತಗೊಂಡು ಹೋಗು ಕಟ್ಟಿಗೆ. ಅವನಿಗೂ ಇದು ತಂದೆಷ್ಟೇ ಸಿಟ್ಟು ಬರ್ತಿತ್ತು ಅವನಿಗೂ ತಂದೆಷ್ಟೇ ಸಿಟ್ಟು ಬರ್ತಿತ್ತು. ಹೀಗಾಗಿ ಅವನು ಅದಕ್ಕೆ ಒಪ್ಪಲೇ ಇಲ್ಲ. 1 ವರ್ಷ 2 ವರ್ಷ ಮನೆಯಲ್ಲೇ ಇದ್ದ ಅವನು.
ಕೊನೆಗೆ ನಮ್ಮ ಅಜ್ಜಿ ನೋಡಿ, ಹಾಂ ನಮ್ಮ ಅಜ್ಜಿ ಕಲಿಬೇಕು ಮಕ್ಕಳು ಅಂತ ಅಷ್ಟು. ಈಗ ನಮ್ಮ ಅಕ್ಕ ಓದುವಾಗ ಅವ್ರ ಬುಡಕ್ಕೆ ಹತ್ರ ಕೂತ್ಕೊಂಡೇ ಓದಬೇಕು. ಅವ್ರಿಗೆ ಎಂತ ತಿಳಿದಿಲ್ಲ, ಬೇಕಾದ್ರೆ ನೀವು ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಎಂತ ಓದಿ ಅವ್ರ ಹತ್ರ ಕೂತ್ಕೊಂಡು ಓದಬೇಕು ಅಂತ. ಹಾಗೆ ಅವರು ಬಿಡಲಿಲ್ಲ, ತಮ್ಮನ ಕರ್ಕೊಂಡು ಹೋಗಿ ಬಾಬಣ್ಣ ಮನೆ ಈ ಅಲ್ಲಿ ನಿಲ್ಲಿಸಿ ಅವನು ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಅವನು ಫಸ್ಟ್ ಕ್ಲಾಸ್ ಬಂದು SSLC ಮಾಡ್ದ, ಕೊನೆ PUC ಹೋದ, BCom ಮಾಡ್ದ. ಅದು ನೋಡಿ, ಅದಕ್ಕೆ ನಿಮ್ಮ ಅತ್ತೆಯವರೇ ಪ್ರೋತ್ಸಾಹ ನೋಡಿ. ಅಜ್ಜಿಗೂ ಕಲಿಯೋದು ತುಂಬ, ಅದೇ ಅವರು ಎಂಥದ್ದು ಗೊತ್ತಿಲ್ಲ ಅವರಿಗೆ, ಅಷ್ಟು ಇಂಟ್ರೆಸ್ಟ್ ಇತ್ತು. ಒಳ್ಳೆ ಮನಸ್ಸು ಅದೆಲ್ಲ.